Dear 6th standard students, welcome back to online classes. In the previous class we discussed, that is 5th chapter, so that is basic concepts on geometry. So in these basic concepts we have learnt a line, line segment and array and also parallel lines, isn't it? So for that we have given so many examples. So today let us discuss about curves and polygons, or polygons and curves. So based on that polygons and curves, let us start exercise 4.2. So what is curve? So do you feel in your daily examples any curved shapes? Yes, isn't it? So we are seeing so many types of curves in our day-to-day life. So ನೋಡಿ, curve means it is not straight line ಅಷ್ಟೇನೆ. ಈಗ ನಾವು straight line ಬಗ್ಗೆ ತಿಳ್ಕೊಂಡು, straight line ಅಲ್ಲಿ 3 types. ಒಂದು line segment and ray. So next curve. So this is curve ನೋಡಿ. ಸೊ ಈ ರೀತಿ ಇದು ಸಹ ಒಂದು curve. ಈ ಥರ ಎಕ್ಸಾಂಪಲ್ಸು ನಮ್ಮ ಡೇ ಟು ಡೇ ಲೈಫಲ್ಲಿ ಸಾಕಷ್ಟು ನಾವು ನೋಡಿದ್ದೀವಿ. ಓಕೆ, ಇಲ್ಲಿ ನೋಡಿ, ಇದನ್ನ ಯಾರ ಕರ್ವ್ ಅಂತಾರ? ಸೊ ಓಕೆ, ಬಿಕಾಸ್ ದಿಸ್ ಆರ್ ಆಲ್ ಸ್ಟ್ರೈಟ್ ಲೈನ್ಸ್. ಇದು ಸಹ ಇಟ್ ಇಸ್ ನಾಟ್ ಆಲ್ಸೋ ಎ ಕರ್ವ್. ಸೊ ಇದು ಸ್ಟ್ರೈಟ್ ಲೈನ್. ಓಕೆ, ಈ ಥರ ಎಕ್ಸಾಂಪಲ್ಸ್ ಕೊಟ್ಟು ಇದು ಕರ್ವ್ ಯಾವುದು, ಸ್ಟ್ರೈಟ್ ಲೈನ್ಸ್ ಯಾವುದು ಅಂತ ನಾವು ಸೊ ಕ್ವಶನ್ಸ್ ಮಾಡಿದ್ರೆ ದೀಸ್ ಟು ಆರ್ ಕರ್ವ್, ಸೊ ದಿಸ್ ಇಸ್ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ ನಾವು. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಈ ಥರ ಕರ್ವಲ್ಲಿ ಮತ್ತೆ 2 ಕ್ವಶನ್ಸ್ ನಮಗೆ ಅರೇಸ್ ಆಗೋದು, ಓಪನ್ ಕರ್ವ್ ಆ್ಯಂಡ್ ಕ್ಲೋಸ್ಡ್ ಕರ್ವ್. ಓಪನ್ ಕರ್ವ್ ಯಾವುದು? ಸೊ ದಿಸ್ ಈಸ್ ಓಪನ್ ಕರ್ವ್, ದಿಸ್ ಈಸ್ ಕ್ಲೋಸ್ಡ್ ಕರ್ವ್. ಸೊ ದಿಸ್ ಈಸ್ ಸ್ಟ್ರೈಟ್ ಲೈನ್. ಓಕೆ, ನೋಡಿ, ದಿಸ್ ಈಸ್ ಓಪನ್ ಕರ್ವ್, ಸೊ ದಿಸ್ ಈಸ್ ಕ್ಲೋಸ್ಡ್ ಕರ್ವ್ and this is straight line. Okay, understand? So ಇಲ್ಲೆಲ್ಲ ಸ್ಟ್ರೈಟ್ ಲೈನ್. ಸೊ ನಮ್ಗೇನು ಬೇಕು ಅಂತಂದರೆ ನೆಕ್ಸ್ಟ್ ಇಲ್ಲಿ ಈ ಕ್ಲೋಸ್ಡ್ ಕರ್ವ್, ಓಪನ್ ಕರ್ವ್ ಇವನ್ನೆಲ್ಲ ಯೂಸ್ ಮಾಡಿಕೊಂಡು, ಸ್ಟ್ರೈಟ್ ಲೈನ್ನ ಯೂಸ್ ಮಾಡಿಕೊಂಡು ನಾವು ಪಾಲಿಗನ್ಸ್ನ ಫಾರ್ಮ್ ಮಾಡ್ತೀವಿ. ಸೊ ಪಾಲಿಗನ್ಸ್ ಮೀನ್ಸ್ ವಾಟ್? ಸೊ ಪಾಲಿಗನ್ಸ್ ಅಂತಂದರೆ ಈ ಥರ ಮೋರ್ ದ್ಯಾನ್ 3 sides. ಸೊ ಮೋರ್ ದ್ಯಾನ್ 2 sides which are joined together ಅಂತ. Example, triangle. So this is also one polygon because it is having only 3 sides. Then, so next, parallelogram. So parallelogram, it is also a polygon. And trapezium, I think you didn't heard this type of name, trapezium. And pentagon. So this is pentagon. Pentagon means 5 sides. Then hexagon. Hexagon means 6 sides, like this. These are all polygons. These are all polygons. These are all polygons. Okay, understand? So in this lesson we have to discuss about polygons and curves. Then let us pass on to the exercise 4.2. So in exercise 4.2, so first one, listen. Here it is given. Classify the following curves as open or closed. Open ಯಾವುದು, ಕ್ಲೋಸ್ ಯಾವುದು ಅಂತ ಈ ಫಿಗರ್, ಈ ಕರ್ವ್ಸ್ನ ನಾವು ಕ್ಲಾಸಿಫೈ ಮಾಡಬೇಕು. Here it is given. So first figure, then one more figure. Here it is given like this. Then one triangle is given, and then okay, so first one A, B, C, D, E. Okay, what we have to find out? Classify the following curves as open or closed. ಇಲ್ಲಿ open ಮತ್ತೆ closed. So open curve ಒಂದು ಸೈಡು, ಇನ್ನೊಂದು ಸೈಡು ಕ್ಲೋಸ್ಡ್ ಕರ್ವ್. ಓಪನ್ ಕರ್ವ್, ಕ್ಲೋಸ್ಡ್ ಕರ್ವ್ ನೋಡಿ. ಸೊ ಓಪನ್ ಕರ್ವ್ ಯಾವುದು? ಸೊ ದಿಸ್ ಈಸ್ ಓಪನ್. ಸೊ ಇದು ಓಪನ್. ಓಕೆ, ನೆಕ್ಸ್ಟ್, ಸೊ ದಿಸ್ ಈಸ್ ಓಪನ್. ಸೊ ದಿಸ್ ಈಸ್ ಓಪನ್ ಆ್ಯಂಡ್ ದೀಸ್ ಆರ್ ಕ್ಲೋಸ್ಡ್.
Okay, understand? Take down. Okay, next. So next, second question. Here it is given. So second question is, draw a rough diagram to illustrate the following. So ಒಂದು ಓಪನ್ ಕರ್ವ್ ಬರೀಬೇಕು, ಒಂದು ಕ್ಲೋಸ್ಡ್ ಕರ್ವ್. ಸೊ ಫಸ್ಟ್ ಒನ್ ಓಪನ್ ಕರ್ವ್. ಸೊ ಇದು ನಾನು ಬರೆದ ಹಾಗೆ ಬರೀಬೇಕು ಅಂತೇನಿಲ್ಲ, ಆ್ಯಸ್ ಯುವರ್ ವಿಶ್. ಸೊ ಓಪನ್ ಕರ್ವ್ ಅಂದರೆ ಓಪನ್ ಇರಬೇಕು, ಕ್ಲೋಸ್ ಆಗಿರ್ಬಾರ್ದು ಅಷ್ಟೇ. ಸೊ ಡ್ರಾ ಎ ಓಪನ್ ಕರ್ವ್ ಆ್ಯಂಡ್ ಒಂದು ಕ್ಲೋಸ್ಡ್ ಕರ್ವ್. ಫಸ್ಟ್ ಒನ್. ಸೊ ದಿಸ್ ಈಸ್ ಓಪನ್ ಕರ್ವ್. ದೆನ್ ಬಿ ಕ್ಲೋಸ್ಡ್ ಕರ್ವ್. ಕ್ಲೋಸ್ಡ್ ಕರ್ವ್. ಸೊ ಕ್ಲೋಸ್ಡ್ ಕರ್ವ್ಗೆ ಕ್ಲೋಸ್ಡ್ ಕರ್ವ್. ಸೊ ದಿಸ್ ಈಸ್ ಕ್ಲೋಸ್ಡ್ ಕರ್ವ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. ಡ್ರಾ ಎನಿ ಪಾಲಿಗನ್ ಆ್ಯಂಡ್ ಶೇಡ್ ಇಟ್ಸ್ ಇಂಟೀರಿಯರ್. ಸೊ ಡ್ರಾ ಎನಿ ಪಾಲಿಗನ್ ಆ್ಯಂಡ್ ಶೇಡ್ ಇಟ್ಸ್ ಇಂಟೀರಿಯರ್. ಯಾವುದಾದ್ರು ಪಾಲಿಗನ್ ಬರೀರಿ. ಎಕ್ಸಾಂಪಲ್ ನಾನು ಪೆಂಟಗನ್ ಬರಿತೀನಿ ಅಂತ ಅಂದ್ಕೊಳ್ಳಿ. ಸೊ ಥರ್ಡ್ ಕ್ವಶನ್ನು ಪೆಂಟಗನ್ ಬರಿತೀನಿ. ಸೊ ದಿಸ್ ಈಸ್ ಹೆಕ್ಸಗನ್. ಹೆಕ್ಸಗನ್ನೇ ಬರೆದೆ ನೋಡಿ. ಸೊ ದಿಸ್ ಈಸ್ ಪಾಲಿಗನ್. ಪಾಲಿಗನ್ ಮೀನ್ಸ್ ದ ಜೋಮೆಟ್ರಿಕಲ್ ಫಿಗರ್ ವಿಚ್ ಈಸ್ ಹ್ಯಾವಿಂಗ್ ಮೋರ್ ದ್ಯಾನ್ 3 sides. ಮೋರ್ ದ್ಯಾನ್ 3 sides ಇದ್ದರೆ ಅವೆಲ್ಲವೂ ದೇ ಆರ್ ಆಲ್ ಕನ್ಸಿಡರ್ಡ್ ಆಸ್ ಪಾಲಿಗನ್ಸ್. ಅವೆಲ್ಲವೂ ಪಾಲಿಗನ್ಸ್. ಪಾಲಿ ಮೀನ್ಸ್ ನಂಬರ್ ಅಂತ. ಸೊ ಪಾಲಿಗನ್ಸ್ ಮೀನ್ಸ್ ನಂಬರ್ ಆಫ್ ಸೈಡ್ಸ್ ಅಂತ. ಮೋರ್ ದ್ಯಾನ್ 2 sides ಇದ್ದರೆ, ಸೊ ಪಾಲಿಗನ್ಸ್ ಮೀನ್ಸ್ ಮೋರ್ ದ್ಯಾನ್ 2 sides ಇದ್ದರೆ, ಸೊ ದ ಪಾಲಿಗನ್ ಸ್ಟಾರ್ಟ್ ಫ್ರಮ್ ಟ್ರಯಾಂಗಲ್. ಸೊ ಸಿಂಪ್ಲೆಸ್ಟ್ ಪಾಲಿಗನ್ ಮೀನ್ಸ್ ಟ್ರಯಾಂಗಲಿಂದ ಸ್ಟಾರ್ಟ್ ಆಗ್ತದೆ, ಯಾಕೆಂದರೆ ಇಟ್ ಹ್ಯಾಸ್ ಓನ್ಲಿ 3 sides. ದೆನ್ ಸ್ಕ್ವೇರ್, ರೆಕ್ಟ್ಯಾಂಗಲ್, then rhombus, parallelogram. So these are all trapezium. These are all having 4 sides. Then more than that 5 sides andre pentagon, hexagon, then heptagon, octagon, like this it will be going on. ನೀವು ದೊಡ್ಡ ಕ್ಲಾಸಾಗಿ ಹೋದಾಗ ಗೊತ್ತಾಗ್ತದೆ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ ಸಾಕು. ಓಕೆನಾ? ಸೊ ದಿಸ್ ಈಸ್ ಪಾಲಿಗನ್ ಮೀನ್ಸ್ ಆ್ಯಂಡ್ ಶೇಡ್ ಇಟ್ಸ್ ಇಂಟೀರಿಯರ್. ಸೊ ಇಂಟೀರಿಯರ್ನ ಶೇಡ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ನಾನು ಈಗ ಹೆಕ್ಸಾಗನ್ ತೊಗೊಂಡಿದ್ದೀನಿ, ನೀವು ಹೆಕ್ಸಾಗನೇ ತೊಗೋಬೇಕು ಅಂತೇನಿಲ್ಲ. ಸೊ ದಿಸ್ ಈಸ್ ಹೆಕ್ಸಾಗನ್. ಹೆಕ್ಸಾಗನ್. ನೀವು ಬೇಕಾದ್ರೆ ಪೆಂಟಗನ್ ತೊಗೊಳ್ಳಿ. ಸೊ ಪೆಂಟಗನ್ ನೋಡಿ. ಸೊ ದಿಸ್ ಈಸ್ ಪೆಂಟಗನ್. ಸೊ ಇದನ್ನು ಶೇಡ್ ಮಾಡ್ಬೋದು. ದಿಸ್ ಈಸ್ ಪೆಂಟಗನ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. ಹಿಯರ್ ಇಟ್ ಈಸ್ ಗಿವನ್. ಕನ್ಸಿಡರ್ ದ ಗಿವನ್ ಫಿಗರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಈಸ್ ಇಟ್ ಎ ಕರ್ವ್? ಇಲ್ಲೊಂದು ಕರ್ವ್ ಕೊಟ್ಟಿದ್ದಾರೆ ನೋಡಿ. ಸೊ ಈಸ್ ಇಟ್ ಎ curve? Yes, it is curve. Is it first question? Is it a curve? Yes. First question answer yes. Is it closed? So that is also yes, isn't it? It's a curve 100%. So whether it is closed or open curve anta kelidane. So it is closed. Is it closed? Is it closed anta kelidare. Yes, it is closed. Okay, then so fifth question. Books ನೋಡ್ಕೊಂಡು ಎಲ್ಲ ಸ್ಟೇಟ್ಮೆಂಟ್ ನಾನು ಕ್ವಶನ್ ಎಲ್ಲ ನಾನು ಇಲ್ಲಿ ಬರೆಯಲ್ಲ, ನೀವು ಬುಕ್ಸ್ ನೋಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್. ಇಲಿಸ್ಟ್ರೇಟ್ ಇಫ್ ಪಾಸಿಬಲ್ ಈಚ್ ಒನ್ ಆಫ್ ದ ಫಾಲೋಯಿಂಗ್ ವಿತ್ ಎ ರಫ್ ಡಯಾಗ್ರಾಮ್. ಸೊ ಇಲ್ಲಿ ಒಂದೊಂದಕ್ಕೆ ನಾವು ಒಂದು ಎಕ್ಸಾಂಪಲ್ ಕೊಟ್ಕೋತಾ ಹೋಗಬೇಕು. ಫಸ್ಟ್ ಒನ್, ಎ ಕ್ಲೋಸ್ಡ್ ಕರ್ವ್ ದಟ್ ಈಸ್ ನಾಟ್ ಎ ಪಾಲಿಗನ್. ಎ ಕ್ಲೋಸ್ಡ್ ಕರ್ವ್ ದಟ್ ಈಸ್ ನಾಟ್ ಎ ಪಾಲಿಗನ್. ಸೊ ಎ ಕ್ಲೋಸ್ಡ್ ಕರ್ವ್ ದಟ್ ಈಸ್ ನಾಟ್ ಎ ಪಾಲಿಗನ್. ನೋಡಿ, ಒಂದು ಕ್ಲೋಸ್ಡ್ ಕರ್ವ್ ಇರಬೇಕು, ಆದರೆ ಪಾಲಿಗನ್ ಆಗಿರಬಾರ್ದು. ಸೊ ಎ ಕ್ಲೋಸ್ಡ್ ಕರ್ವ್ ದಟ್ ಈಸ್ ನಾಟ್ ಎ ಪಾಲಿಗನ್. ಒಂದು ಕ್ಲೋಸ್ಡ್ ಕರ್ವ್. ಸೊ ಹೇಗಾದರೂ ಬರೀಬೇಕು. ನೋಡಿ ಇಲ್ಲಿ ಇದೊಂದು ಕ್ಲೋಸ್ಡ್ ಕರ್ವ್, ಬಟ್ ಇಟ್ ಈಸ್ ನಾಟ್ ಎ ಪಾಲಿಗನ್. ಯಾಕೆಂದರೆ ವಿ ಕಾಂಟ್ ಕೌಂಟ್ ದಿಸ್ ಸೈಡ್ಸ್. ಏಕೆಂದರೆ ಏನಾದ್ರು ಸೈಡ್ಸ್ನ ಕೌಂಟ್ ಮಾಡೋಂಗಿದ್ರೆ
ಸೊ ದಟ್ ಈಸ್ ಪಾಲಿಗನ್. ಸೈಡ್ಸ್ನ ಕೌಂಟ್ ಮಾಡೋಕ್ಕಾಗಲ್ಲ. ಈ ಒಂದು ವೇಳೆ ಈ ಫಿಗರಲ್ಲಿ ನಾವು ಸೈಡ್ಸ್ನ ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಹೆನ್ಸ್ ಇಟ್ ಈಸ್ ಎ ಕ್ಲೋಸ್ಡ್ ಕರ್ವ್, ದಟ್ಸ್ ಆಲ್, ಬಟ್ ಇಟ್ ಈಸ್ ನಾಟ್ ಎ ಪಾಲಿಗನ್. ಸೊ ದಿಸ್ ದ ಎಕ್ಸಾಂಪಲ್ ಫಾರ್ ಕ್ಲೋಸ್ಡ್ ಕರ್ವ್ that is not a polygon. Then second statement ಏನು ಹೇಳ್ತದೆ? An open curve made up entirely of line segment. An open curve, ನೋಡಿ ಇಲ್ಲಿ, an open curve made up entirely of line segments. ಲೈನ್ ಸೆಗ್ಮೆಂಟ್ಸಿಂದ ಬರೆದಿರಬೇಕು. ಸೊ an open curve example, ನೋಡಿ. ಸೊ ದಿಸ್ ಇಸ್ ಲೈನ್ ಸೆಗ್ಮೆಂಟ್. ಸೊ ದಿಸ್ ಈಸ್ ಓಪನ್ ಕರ್ವ್. ನೋಡಿ, ಇವೆಲ್ಲ ಲೈನ್ ಸೆಗ್ಮೆಂಟ್ಸ್. ಓಪನ್ ಕರ್ವ್ ಆಯಿತು, ಲೈನ್ ಸೆಗ್ಮೆಂಟ್ಸಿಂದ ಬಂತು. ಏನು ಓಪನ್ ಕರ್ವ್ ಮೇಡಪ್ ಆಫ್ ಎಂಟೈರ್ಲಿ ಆಫ್ ಲೈನ್ ಸೆಗ್ಮೆಂಟ್ಸಿಂದ. ಈ ರೀತಿ ಆರ್ ಹೇಗೆ ಬೇಕಾದ್ರೆ ಕೊಡಿ. ಹೇಗಾದ್ರೂ ಮಾಡ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಬರ್ಕೊಳ್ಳಿ ನೀವು. So next, last question. Next, see, a polygon with two sides. A polygon with two sides. So a polygon with two sides. First neat ಬರ್ಕೊಳ್ಳಿ ಇದನ್ನ. ನೋಡಿ, ಸೊ ನಾನು ಮೊದಲೇ ಹೇಳಿದೆ, ಪಾಲಿಗನ್ ಮೀನ್ಸ್ ವಾಟ್? ಸೊ ಪಾಲಿಗನ್ ಮೀನ್ಸ್ ಜಾಮೆಟ್ರಿಕಲ್ ಫಿಗರ್ ವಿಚ್ ಈಸ್ ಹ್ಯಾವಿಂಗ್ ಮೋರ್ ದ್ಯಾನ್ 3 ಸೈಡ್ಸ್ ಇದ್ರೆ ಮಾತ್ರ ಅದು ಪಾಲಿಗನ್ ಆಗ್ತದೆ. ಪಾಲಿಗನ್ ವಿತ್ 2 ಸೈಡ್ಸ್ ಮೀನ್ಸ್ ಈ ರೀತಿ, ಇದೊಂದು ಸೈಡ್ಸು ಇದೊಂದು ಸೈಡ್ಸು. ಇಸ್ ಇಟ್ ಎ ಪಾಲಿಗನ್? ನೋ. ಸೊ ಇಟ್ ಈಸ್ ನಾಟ್ ಎ ಪಾಲಿಗನ್. ಇಟ್ ಈಸ್ ನಾಟ್ ಎ ಪಾಲಿಗನ್. ದಟ್ ಮೀನ್ಸ್ ದೇರ್ ಫೋರ್, ಸೊ ಎ ಪಾಲಿಗನ್ with 2 sides. A polygon with 2 sides is not possible. ಅರ್ಥ ಆಯ್ತಾ? ಓಕೆ, ಟೇಕ್ ಡೌನ್ ಬರ್ಕೊಳ್ಳಿ. ಸೊ ಇವತ್ತು ಎಲ್ಲರೂ ನೀವು ಟೆಸ್ಟ್ಗೆ ಅಟೆಂಡ್ ಆಗಲೇಬೇಕು. ನೀವು 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಯಾರೂ ಟೆಸ್ಟಿಗೆ ಬರ್ತಾ ಇಲ್ಲ. ಸೊ ಇವತ್ತು 3 o'clock ಟೆಸ್ಟ್ ಇದೆ. ನೀವೆಲ್ಲರೂ ಅಟೆಂಡ್ ಆಗಿ, ಮತ್ತು ಏನೇ ಡೌಟ್ಸ್ ಇದ್ದರೂ ನೀವು ಒಂದು ವೇಳೆ ನೀವು ಸೈನ್ಸ್ ನೀವು ಓದಿಲ್ಲ ಅಂದ್ರೂ ನೀವು ಟೆಸ್ಟಿಗೆ ಬನ್ನಿ. ಏನಾದರೂ ಮ್ಯಾಥಮೆಟಿಕ್ಸ್ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರೂ ಮಿಸ್ ಮಾಡಬೇಡಿ, ಎಲ್ಲರೂ ಟೆಸ್ಟಿಗೆ ಬನ್ನಿ. ಓಕೆ, ಟೇಕ್ ಡೌನ್ ಬರ್ಕೊಳ್ಳಿ.